537ನೇ ಕನಕದಾಸರ ಜಯಂತಿ ಆಚರಣೆ ಮುದ್ದೇಬಿಹಾಳ ತಾಲೂಕಿನ ಅಮರಗೋಳ ಗ್ರಾಮದಲ್ಲಿ ನಡೆದ ಕನಕದಾಸ ಜಯಂತಿ ವಿಜೃಂಭಣೆಯಿಂದ ಆಚರಿಸಿದರು. ಮುಂಜಾನೆ ಭವ್ಯ ಮೆರವಣಿಗೆ, ಕಳಸ ಕುಂಭಗಳೊಂದಿಗೆ ಕನಕದಾಸರ ಮತ್ತು ಸಂಗೊಳ್ಳಿ ರಾಯನ ವೇಷಭೂಷಣ ಧರಿಸಿ ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಮುಖಂಡರು ಕನಕದಾಸ ಜಯಂತಿಯನ್ನ ಹಬ್ಬದ ರೂಪದಲ್ಲಿ ಆಚರಿಸಿದ ಅಮರಗೋಳ ಗ್ರಾಮಸ್ಥರು, ಜಯಂತಿ ನಿಮಿತ್ತ ಇಡೀ ಗ್ರಾಮಕ್ಕೆ ಹೋಳಿಗೆ ಊಟ ಹಾಕಿಸಿದ ಗ್ರಾಮಸ್ಥರು ಲಕ್ಷ್ಮಣ ಬಿಜ್ಜೂರ ಮಾತನಾಡಿ, ಕುಲ ಕುಲ ಎಂದು ಹೊಡೆದಾಡದಿರಿ, ಕನಕದಾಸರ ಜೀವನ ಚರಿತ್ರೆಯನ್ನ ಮಕ್ಕಳಿಗೆ ತಿಳಿಸಬೇಕು. ಕನಕದಾಸರನ್ನ ಒಂದೇ ಜಾತಿಗೆ ಸೀಮಿತಗೊಳಿಸಬೇಡಿ. ಅವರು ಯಾವತ್ತೂ ಜಾತಿಭೇದ ಮಾಡಿಲ್ಲ. ಕನಕದಾಸರು ನಮ್ಮ ನಾಡಿಗೆ ಅನೇಕ ಕೊಡುಗೆಗಳನ್ನ ನೀಡಿ ಹೋಗಿದ್ದಾರೆ ಎಂದು ಹೇಳಿದರು. ತಾಯಿ ಬಚ್ಚಮ್ಮ, ತಂದೆ ಬೀರಪ್ಪ, ಅವರು ಗ್ರಾಮ ಬಾಡ ಗ್ರಾಮ. ಅವರಿಗೆ ತಾಯಿ ತಂದೆಗೆ ಎಷ್ಟೋ ಜನ ಮಕ್ಕಳಾಗಿದ್ದಿಲ್ಲ. ಅವರು ಅವರ ಮನೆ ದೇವರಾಗಿರುವಂತ ತಿರುಪತಿ ತಿಮ್ಮಪ್ಪನಿಗೆ ಹರಕೆಯನ್ನು ಹೊತ್ತು ಕನಕದಾಸರನ್ನ ಪಡಿತಾರ. ಅವರು ಮುಂದೆ ಕನಕದಾಸರ ಹುಟ್ಟಿದ ಮೇಲೆ ಅವರು ಅಲ್ಲಿ ಕನಕದಾಸರಿಗೆ ತಿಮ್ಮಪ್ಪ ನಾಯಕನೆಂದ ಹೆಸರಿಡ್ತಾರ. ತಿಮ್ಮಪ್ಪ ನಾಯಕನಂತ ಹೆಸರಿಟ್ಟಾಗ ಕನಕದಾಸರು ಒಂದು ದಂಡ ನಾಯಕರಾಗಿರ್ತಾರ. ಅವಾಗ ಕನಕದಾಸರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಿ ಒಂದು ಊರು ಸುಧಾರಣೆ ಮಾಡುವುದು, ಅದು ಸಮಾಜ ಸೇವೆಯನ್ನು ಮಾಡ್ತಿರ್ತಾರ. ಅವರು ಸುಧಾರಣೆ ಮಾಡುವುದು, ಎಲ್ಲಿ ಹೊಲಸಿರ್ತಾರ ಸ್ವಚ್ಛ ಮಾಡುವುದು. ಒಂದು ಊರಾಗ ಒಂದ ಗುಡ್ಡದಂತ ಭಿತ್ತಿಯನ್ನ ಕಿತ್ತಾಕ್ ಹತ್ತಿರ್ತಾರ. ಅವಾಗ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರ ಅಲ್ಲಿ ಹಂಡೆಗಳು ಹತ್ತಾವು, ಅವಾಗ ಬಂಗಾರಗಳು ಹತ್ತಾವು. ಆ ಬಂಗಾರವನ್ನ ಹತ್ತಿದಾಗ ನಾವು ನೀವು ಆಗಿದ್ರೆ ಏನ್ ಮಾಡ್ತಿದ್ದೆಪ್ಪ ಅಂತಂದ್ರ ಅದನ್ನ ತಗೊಂಡು ಹೋಗಿ ಒಳ್ಳೆ ಮನೆ ಕರ್ಸಿ ನಮ್ಮ ಹೆಂಡ್ರು ಮಕ್ಕಳು ಚಂದಾಗಿ ಇಟ್ಕೊಂಡು ನಾವು ಚಂದ ಇರ್ತಿದ್ವಿ. ಆದ್ರೆ ಕನಕದಾಸರು ಹಂಗ ಮಾಡ್ಲಿಲ್ಲ. ಕನಕದಾಸರು ಏನ್ ಮಾಡಿದ್ರಪ್ಪ ಅಂತಂದ್ರ ಅಲ್ಲಿ ಬಂದಂತ ಬಂಗಾರಗಳನ್ನ ಎಲ್ಲ ಬಡಬಗ್ಗರಿಗೆ ಎಲ್ಲರಿಗೆ ಹಂಚಿ ಅವರು ಸಮಾಧಾನದಿಂದ ತಮ್ಮ ಕಾಯಕದಲ್ಲಿ ಮತ್ತೆ ಪಾಲ್ಗೊಂಡ್ರು. ಮುಂದೆ ಏನಾಯ್ತಪ್ಪ ಅಂತಂದ್ರ ಕನಕದಾಸರಿಗೆ ಏನಾಯ್ತು, ಎಷ್ಟು ದಿನ ಇದು ಮಾಡೋದು. ನಾನು ಒಬ್ಬ ಈ ಕನಕದಾಸರ ಕೀರ್ತನೆಗಳು ನಾಡಿನ ಜನಕ್ಕೆ ಅವರ ಕೀರ್ತನೆ ರೂಪದಲ್ಲಿ ಕುಲ ಕುಲ ಎಂದು ಹೊಡೆದಾಡಿದರೆ ಆ ಕುಲದ ನೆಲೆಯನ್ನು ಬಲ್ಲಿರ ಅಂತಕ್ಕಂಥದ್ದು ಒಂದು ವಾಣಿಯನ್ನು ಹೇಳಿದ್ದಾರೆ. ಆದರೆ ಯಾವ ಜಾತಿಯವರು ಕುಲದವರು, ಆ ಜಾತಿ ಈ ಜಾತಿ ಅಲ್ಲದೆ ಎಲ್ಲರೂ ಕೂಡಿಕರೆ ಈ ಸದ್ದು ವೇದಿಕೆ ಮೇಲೆ ಏನು ಉತ್ಸಾಹ ಅಂತಂದ್ರೆ ಹೆಮ್ಮೆ ಅಂದ್ರೆ ಎಲ್ಲ ಸಮುದಾಯದವರು ಕೂಡಿಕೊಂಡು ಇಂಥ ಒಂದು ಕಾರ್ಯಕ್ರಮ ಮಾಡಕತ್ತಿದ್ರಲ್ಲ, ಬಹಳ ಸಂತೋಷದ ವಿಷಯ. ಆದ್ದರಿಂದ ಈ ಕನಕದಾಸರು ಒಂದು ಜಾತಿಗೆ ಸೀಮಿತವಾಗದೆ, ಒಂದು ಧರ್ಮಕ್ಕೆ ಸೀಮಿತವಾಗದೆ ನಾಡಿನ ಜನತೆ ಎಲ್ಲ ಸಮುದಾಯದವರ ಒಂದು ಸಾಧನೆಯಾಗಿ ಒಂದು ಹಮ್ಮಲಿ ಮತ್ತು ತಾವೆಲ್ಲರೂ ಆಶಿಸಲಿ. ಈ ಕಾರ್ಯಕ್ರಮ ಇನ್ನೂ ಉತ್ಸವವಾಗಿ ಇನ್ನೂ ಹೆಚ್ಚಿನ ರೂಪದಲ್ಲಿ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ಜರಗಲೆಂದು ಹಾರೈಸುತ್ತಾ, ಅದೇ ತರನಾಗಿ ಇವತ್ತು ಏನಾಗಿತ್ತಂದ್ರೆ ಅಮರಗೋಳ ಗ್ರಾಮದ ಯಾವತ್ತು ಯುವಕ ಮಿತ್ರರು ಇಂಥ ಒಂದು ಕಾರ್ಯಕ್ರಮ ನೋಡಿ, ಕನಕ ಜಯಂತಿ ಅಂತ ಮಣ್ಣೆ ಮುಗಿದಂತ ಬೇಕಂತಂದ್ರು ಭಾಳ ಅಂದ್ರೆ ಕನಕ ಜಯಂತಿ ಇವತ್ತು ಹೋಯ್ತಲ್ಲ ಅಂತಕ್ಕಂಥ ಕನಕ ಜಯಂತಿ ಮಾಡಬೇಕಾದ್ರೆ ಇದೊಂದು ತಿಂಗಳು ಪೂರ್ತಿನೂ ಎಲ್ಲರೂ ಆಚರಣೆ ಮಾಡ್ತಾರೆ ವಿಜೃಂಭಣೆಯಿಂದ ಸುಮಾರು ಊರುಗಳಲ್ಲಿ. ಅದಕ್ಕೆ ಇವಕ್ಕ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಅಗದಿ ಕನಕದಾಸರ ಕಟ್ಟಿ ಒಂದು ಚೆನ್ನಾಗಿ ಕಟ್ಟಿದ್ರಿ, ಸಂಗೊಳ್ಳಿ ರಾಯನ ಕಟ್ಟಿನೂ ಸರಿಯಾಗಿ ಕಟ್ಟಿದ್ರಿ. ಇದು ಉತ್ಸಾಹತೆ ಏನಾಗಿತ್ತು ಅಂದ್ರೆ ಹುರುಪು ಹೆಂಗಾಗಿತ್ತಂತಂದ್ರೆ ಯುವಕರಲ್ಲಿ ಭಾಳ ಹುರುಪು ಹುಮ್ಮಸ್ಸು ತೋರಿ ಬರ್ತದೆ. ದಯಮಾಡಿ ನೀವು ಯಾರಾದರೂ ಈ ಕಾರ್ಯಕ್ರಮದಲ್ಲಿ ಒಂದು ಯುವಕರ ಮಿತ್ರರು ನಿಮ್ಮ ಈ ಸಾಧನೆ ಮುಂದಿನ ಪೀಳಿಗೆಗೆ ಇವತ್ತೇನಾಗ ಕನಕದಾಸರು ಭಾಳ ನಮ್ಮ ಪೂಜ್ಯ ಗುರುಗಳಾದಂಥ ದೊಡ್ಡಮುತ್ಯ ಹಿರೇಮಠ ಅವರೇ ಹಾಗೂ ಉದ್ಘಾಟಕರಿಗೆ ಆಗಮಿಸಿದಂಥ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು, ನನ್ನ ಆತ್ಮೀಯರಾದಂಥ ಮುತ್ತಣ್ಣ ಹೊಗ್ಗಿಯವರೇ ಹಾಗೂ ಲಕ್ಷ್ಮಣ ಬಿಜ್ಜೂರವರೇ, ಸಂಗಪ್ಪ ಕೋಡಿಮಟ್ಟಿಯವರೇ ಹಾಗೂ ಸಣ್ಣಣ್ಣ ಬಿಸಿಂದಿನಿ ಅವರೇ, ಚಂದಪ್ಪಣ್ಣ ಬೇನಾಳ್ ಅವರೇ, ಎಂ ಡಿ ನವಾಬ್ ಅವರೇ, ಮಾಂತೇಶ್ ಪಟ್ಟಣದವರೇ, ಶ್ರೀಶೈಲ ಹಳ್ಳಿಗೆರೆಯವರೇ ಹಾಗೂ ವೇದಿಕೆ ಹಿಂಬಾಲದಲ್ಲಿ ಕುಂತ ಅಶೋಕ್ ಅವರೇ, ಚಿಕ್ಕಮ್ಮ ಅವರೇ,
ಶಿವರೇ, ಗ್ರಾಮ ಪಂಚಾಯತಿ ಸದಸ್ಯ ಕಲಿಕೆಯವರೇ ಹಾಗೂ ಊರಿನ ಎಲ್ಲ ಗುರು ಹಿರಿಯರೇ, ತಾಯಿ ತಂದೆಯರೇ ಹಾಗೂ ಮುದ್ದು ಮಕ್ಕಳೇ, ಇವತ್ತ ಕನಕ ಜಯಂತಿ ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಇದೀಗ ತಾನೇ ಮಾತನಾಡುವಾಗ 3 ಅತಿಥಿಗಳು ಹೇಳಿದರು, ಇವತ್ತ ಕನಕ ಜಯಂತಿ ಬರೇ ಒಂದು ಧರ್ಮಕ್ಕೆ ಸೀಮಿತವಲ್ಲ. ಇದು ಅಕಸ್ಮಾತ್ ಯಾರಾದರೂ ಹುಟ್ಟಬೇಕಾರ ಇದೇ ಹುಡ್ತೀವಿ ಯಾರಿಗೆ ಗೊತ್ತ. ಅಕಸ್ಮಾತ್ ಒಂದು ಕುಲ ಕಸಲಿಲ್ಲ, ಮಾನವ ಕುಲ ಮೊದಲು ಒಂದೇ, ಯಾವ ಜಾತಿನೂ ಇಲ್ಲ. ಮೊದಲ ಭೂಮಿ ಭಗವಂತ ಕಳಿಸ್ಬೇಕಾರ ಹೆಣ್ಣು ಗಂಡು 2 ಕಳಿಸ್ಬಿಟ್ಟಾನೆ. ಆಮೇಲೆ ಹುಟ್ಟಿ ಉದ್ಯೋಗ ಮೇಲೆ ಜಾತಿ ಬಂದವು. ಯಾವ ಜಾತಿಯಾಗ ಹುಟ್ಟಿದ್ರು ಶ್ರೇಷ್ಠ ಅಲ್ಲ, ಯಾವ ಜಾತಿಯಾಗ ಹುಟ್ಟಿದ್ರು ಕೀಳಲ್ಲ. ಎಲ್ಲ ಜಾತಿ, ಮಾನವ ಜಾತಿ ಯಾರಿಗೆ ಒಳ್ಳೆಯದನ್ನು ಬಯಸ್ತಾರ ಆ ಜಾತಿ. ಜಾತಿ ಅಂದ್ರೆ ಅದ ಹೇಳೋಣ, ಜಾತಿ ವೀಣದ ಮಳೆ ಜೋತಿತಾನೆ ಅಂತ. ಇವತ್ತು ನಾವು ಎಲ್ಲ ಜಾತಿಗಳನ್ನ ನಮ್ಮ ಸಂಬಂಧಗಳನ್ನು ಮಾಡ್ಕೊಡಕು ಈ ಭಕ್ತಿ ಈಗ ಸ್ವಾಮಿಗಳು ಹೊಟ್ಟೆ ಹುಟ್ಟಿದ್ರೆ ಸ್ವಾಮಿಗಳು ಬಿಡ್ತಾನೆ ಮಾಡೋದು, ಲಿಂಗಾಯತ ಹೊಟ್ಟೆ ಲಿಂಗಾಯತರು ಹಿಂಗೆ